ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನೊಳಗೆ ಅಗದಿ ಸರಳವಾಗಿ ಮತ್ತು ಅಷ್ಟ ರುಚಿಯಾದಂಥ ಒಂದು ಸಿಂಪಲ್ಲಾಗಿ ಒಂದು ಉಳ್ಳಾಗಡ್ಡಿ ಚಿತ್ರಾನ್ನದ ರೆಸಿಪಿನ ತೋರಿಸ್ಲಿಕ್ಕತ್ತೀನಿ. ಇದೇನದ ಮಸಾಲೆ ರುಬ್ಬೋದಿಲ್ಲ, ಏನಿಲ್ಲ, ಇದ್ದದ್ದು ಸಾಮಾನದೊಳಗೆ ಮನೆಯೊಳಗೆ ಅಗದಿ ರುಚಿಯಾಗಿ ಮಾಡ್ಕೋಬೋದು. ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕಂಬೋದನ್ನು ಈ ವಿಡಿಯೋದೊಳಗೆ ನೋಡ್ಕೊಂಬರೋಣಂತ. ಇಲ್ಲಿ ನೋಡ್ರಿ, ಒಂದು ವಾಟಕ್ಕೆ ಅಕ್ಕಿ ನಾನು ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಇವನೇನದ ಈಗ ತೊಳ್ಕೊಂಬರೋಣಂತ. ಇಲ್ಲೇ ಅಕ್ಕಿ ತೊಳ್ಕೊಂಬಂದು ನಾನು ಅಳತಿಗೆ ತಕ್ಕಂಗೆ ಅಂದ್ರೆ ಅದೇ ವಾಟಗತ್ತಲೆ 2.5 ನಾನು ನೀರು ಹಾಕಿರ್ತೀನಿ. 2.5 ವಾಟಗ ನೀರು ಹಾಕಿರ್ತೀನಿ. ಇದೇನಿದೆ ಮುಚ್ಚಳ ಮುಚ್ಚಿ ನಾವು 3 ಸಿಟಿ ಮಾಡ್ಕೋಬೇಕಾಗ್ತದೆ. ನೀರಿನ ಅಳತಿ ಕರೆಕ್ಟ್ ಇತ್ತಂದರೆ 3 ಸಿಟಿ ಸಾಕಾಗ್ತದೆ ನೋಡಿರಿ. ಇದನ್ನೇನಿದೆ ಈಗ 3 ಸಿಟಿ ಮಾಡ್ಕೊಂಬರೋಣ ಅಂತ. ಈಗಿಲ್ಲೇ ಕುಕ್ಕರ್ ಏನಿದೆ ಪ್ರೆಷರ್ ಇಳಿದ ತೆಗೆದು ನೋಡೋಣ. ನೋಡಿರಿ, ಅನ್ನ ಆಗಿದೆ, ರೆಡಿ ಆಗಿದೆ. ಸ್ವಲ್ಪ ಉದುರುದ್ರಾದ್ರೆ ಚಲೋ ಆಗ್ತದೆ. ಇದನ್ನೇನಿದೆ ಒಂದು ಬುಟ್ಟಿಗೆ ಹಾಕೋಣ. ಈಗ ಇಲ್ಲೇ ಒಂದು ಬುಟ್ಟಿ ನಾನು ಅನ್ನ ಹಾಕ್ಕೊಳಕತ್ತೀನಿ ನೋಡಿರಿ. ಇದೇನಿದೆ ಬಿಸಿ ಅನ್ನನ ಸ್ವಲ್ಪ ಆರು ಹಾಕೋಣ. ಮತ್ತು ಅನ್ನ ಉದುರುದ್ರಾದ್ರೆ ಭಾಳ ಚಲೋ ಆಗ್ತದೆ. ಇಲ್ಲೇ ಒಗ್ಗರಣೆ ಕಾಸೊಳಕ್ಕೆ ಬುಟ್ಟಿ ಇಟ್ಟಿನಿ. ಗ್ಯಾಸ್ ಹೊತ್ತಿಸಿ ಈಗ ಏನಾದ್ರೆ ಎಣ್ಣೆ ಹಾಕೋಣ. ಇಲ್ಲೇನು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಜೀರಿಗೆ ಹಾಕ್ಲಿಕ್ಕೆ ನೋಡ್ರಿ. ಇದಕ್ಕೆ ಅರಿಶಿನ ಪುಡಿ ಹಾಕೊಳ್ತೀನಿ. ಒಮ್ಮೆ ಕೈ ಆಡ್ಸೋಣ. ಉದ್ದಿನಬೇಳೆ ಕಡಲೆಬೇಳೆ ಅನ್ನೋದು ಕೆಂಪಾಗೋಕೆ ಸ್ವಲ್ಪ. ಇಲ್ಲೇ 2 ಎಸಳು ಕರಿಬೇವು ಹಾಕ್ಲಿಕ್ಕೆ ನೋಡ್ರಿ. ಇಲ್ಲೇ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕೆಂಪಾಗ್ಯಾವ. ಏನಿದೆ ಒಂದು ಹೆಚ್ಚಿಕೊಂಡದ್ದು ಉಳ್ಳಾಗಡ್ಡೆ ಹಾಕಿರ್ತೀನಿ. ಮೀಡಿಯಮ್ ಸೈಜು ಉಳ್ಳಾಗಡ್ಡಿನ ಹೆಚ್ಚಿಕೊಂಡು ಒಂದು ಹಾಕಿರ್ತೀನಿ. ಇಲ್ಲಾನೆ 1 ಟೊಮೆಟೊನ ಹಿಂಗೆ ಉದ್ದುದ್ದಾಗಿ ಹೆಚ್ಚಿಕೊಂಡಿನಿ. ಅದನ್ನೇನಿದೆ ಇದಕ್ಕೆ ಹಾಕಿರ್ತೀನಿ ನೋಡಿರಿ. ಇದನ್ನ ಏನಿದೆ ಮಿಕ್ಸ್ ಮಾಡ್ಕೊಂಡು ಟೊಮೆಟೊ ಸ್ವಲ್ಪ ಬೆಂದ ಮೇಲೆ ಇದನ್ನು ಗ್ಯಾಸ್ ಹಾಕ್ಕೊಳ್ಬರ್ತದೆ. ಉಳ್ಳಾಗಡ್ಡೆ ಎಲ್ಲ ಬೆಂದಾಗ ನಾನು ಏನಾರ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ನೋಡಿರಿ, ಇದನ್ನೇನಾರ ಅನ್ನ ಹಾಕಿದ್ವಲ್ಲ, ಸ್ವಲ್ಪ ಅರೆದನ್ನ ಮತ್ತು ಉದುರುದ್ರಾಗ್ಯದ ನೋಡಿರಿ, ಚಲೋ ಆಗ್ಯದ. ಇಲ್ಲಿ ಅನ್ನಕ್ಕೆ ಏನಿದೆ ಖಾರ ಪುಡಿ ಹಾಕೊಳಕತ್ತೀನಿ. 2 ಚಮಚೆ ಖಾರ ಪುಡಿ ಹಾಕ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಒಂದು ಅರ್ಧ ಚಮಚೆ ಸಕ್ಕರೆ ಹಾಕೊಳಕತ್ತೀನಿ. ಸ್ವಲ್ಪ ಏನಿದೆ ಕೊತ್ತಂಬರಿ ಹಾಕೋಣ. ಇದೆಲ್ಲ ಏನಿದೆ ಈಗ ಮೊದಲೊಮ್ಮೆ ಕೈ ಆಡಿಸ್ಕೋಣ. ಕೈಲೇನ ಕೈ ಆಡಿಸ್ಕೊಂಡ್ರೆ ಅಂದರೆ ಏನಿದೆ ಕರೆಕ್ಟ್ ಹೊಂತದೆಲ್ಲ ಉಪ್ಪು ಖಾರ ಅನ್ನಕ್ಕೆ. ಅರ್ಧ ಚಮಚದಷ್ಟು ಇದಕ್ಕೆ ಮೆಂತ್ಯ ಹಿಟ್ಟು ಹಾಕೊಳಕತ್ತೀನಿ. ಇನ್ನೊಮ್ಮೆ ಏನದ ಇದನ್ನು ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು. ಏನು ನೋಡಿರಿ, ಒಗ್ಗರಣೆ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಲಿಕ್ಕತ್ತೀನಿ ನಾನು. ಎಷ್ಟು ಹಿಡಿತದೆ ನೋಡಿ ಹಾಕ್ಕೋಬೋದು ಅದಕ್ಕೆ. ಈಗೊಮ್ಮೆ ಕೈ ಆಡ್ಸ್ಕೊಂಡಿದ್ದೀನಿ. ಇಲ್ಲೇ ಇನ್ನೊಂದು ಚಮಚದಷ್ಟು ಹಾಕ್ಕೊಳಕತ್ತೀನಿ. ಅಂದರೆ ಇನ್ನೊಂದು ಮಿಕ್ಸ್ ಮಾಡ್ಕೊಂಡು ನೋಡಿರಿ ಎಷ್ಟು ಚಲೋ ಆಗಿದೆ. ಅಗ್ದಿ ಉದುರುದ್ರಾಗಿ ಮತ್ತು ಮಾಡೋದು ಅಷ್ಟೇ ಸರಳದ ಎಲ್ಲ ನೋಡಿರಿ. ರೆಡಿ ಆ ಚಿತ್ರಾನ್ನ ಉದುರುದ್ರಾಗಿ ಬಂದದ. ಭಾಳ ಅಂದ್ರೆ ಭಾಳ ಚಲೋ ಆಗ್ತದೆ. ಬಾಯಾಗೂ ಮತ್ತು ಅಷ್ಟೇ ಟೇಸ್ಟ್ ಇರ್ತದೆ ನೋಡಿರಿ ಈ ಚಿತ್ರಾನ್ನ. ನೋಡಿದ್ರಲ್ಲ, ಉಳ್ಳಾಗಡ್ಡಿ ಚಿತ್ರಾನ್ನ ಮಾಡೋದು ಎಷ್ಟು ಈಜಿ ಅದ, ಮಾಡಲಿಕ್ಕೆ ಎಷ್ಟು ಈಜಿ ಅದ, ತಿನ್ಲಿಕ್ಕೂ ಅಷ್ಟೇ ರುಚಿ ಇರ್ತದೆ ನೋಡಿರಿ. ಈಗ ನೀವೇನದ ಆಫೀಸಿಗೆ ಕಟ್ಕೊಂಡು ಹೋಗೋರು ಡಬ್ಬಿ ತೊಗೊಂಡೇನು ಹೋಗ್ತಿರ್ತಾರೆ, ಅಗದಿ ಸರಳಾಗಿ ಏನದ ಬ್ಯಾಚುಲರ್ಸ್ ಅಂತ ಇದನ್ನು ಈಜಿಯಾಗಿ ಮಾಡ್ಕೋಬೋದು. ನೀವು ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿರಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.